ಬಿಸಿಲ ಆಘಾತನ ತಪ್ಪಿಸ್ಕೊಳ್ಳೋಕ್ಕೆ ಇಲ್ಲಿವೆ 15 ಸೂತ್ರಗಳು. 1. ಬೇಸಿಗೆ ಕಾಲದಲ್ಲಿ ಹತ್ತಿ ಉಡುಪು ಭಾರಿ ಸುಡ್ಲ ಇರ್ತಕ್ಕಂಥ ಬಿಳಿ ಬಣ್ಣದ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನು ಹಾಕಿ. 2. ಮಧ್ಯಾಹ್ನ 12ರಿಂದ ಸಂಜೆ 4ರವರೆಗೂ ದಯವಿಟ್ಟು ಮನೆಯಿಂದ ಹೊರಗೆ ಹೋಗಬೇಡಿ. 3. ಸಮೀಪದ ಸ್ಥಳಕ್ಕೆ ಹೋಗಲೇಬೇಕು ಅನ್ನೋದಾದರೆ ಸೈಕಲನ್ನು ಬಳಸಿ ಅಥವಾ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ. 4. ಪ್ರತಿ ದಿವಸ ನೀವು ಎಷ್ಟು ನೀರನ್ನು ಕುಡಿತಾ ಇದ್ದರೆ ಅದಕ್ಕಿಂತ ಅಧಿಕವಾಗಿ 1 ಲೀಟರ್ ನೀರನ್ನು ಕುಡಿಯಿರಿ. 5. ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮತ್ತು ತೀರಾ ಅಗತ್ಯ ಅಂದರೆ ಉಗುರು ಬೆಚ್ಚನೆಯ ನೀರಲ್ಲಿ ಸ್ನಾನ ಮಾಡಿ. 6. ಆಹಾರದಲ್ಲಿ ಕಲ್ಲಂಗಡಿ, ಅನಾನಸು, ಪರಂಗಿ, ಸೀಬೆಹಣ್ಣು, ನಿಂಬೆಹಣ್ಣು, ಮಾವು ಈ ಥರದ ಹಣ್ಣುಗಳಿರಲಿ ಅಥವಾ ಹಣ್ಣಿನ ರಸಗಳನ್ನು ಕುಡಿಯಿರಿ. 7. ಬೀದಿ ಬದಿ ಆಹಾರ ದಯವಿಟ್ಟು ತಗೋಬೇಡಿ, ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತವೆ. 8. ಅನಿವಾರ್ಯವಾಗಿ ಆಚೆಗೆ ಹೋಗುವಂಥದ್ದಿದ್ದರೆ ತಲೆಗೆ ಟೋಪಿ ಹಾಕ್ಕೊಳ್ಳಿ, ಟವಲ್ ಸುತ್ಕೊಳ್ಳಿ, ಪೇಟ ಸುತ್ಕೊಳ್ಳಿ. 9. ಬೆಳಗ್ಗೆ 11ರಿಂದ ಸಂಜೆ 5ರವರೆಗೆ ಕಿಟಕಿ ಬಾಗಿಲು ಮುಚ್ಚಿರಿ. ಬೇಸಿಗೆ ಬಿಸಿಲು ಒಳಗಡೆ ಬರೋದು ಬೇಡ, ಉಷ್ಣತೆ ಒಳಗೆ ಬರೋದು ಬೇಡ. ಸಂಜೆ 6 ನಂತರ ಬೆಳಗ್ಗೆ 6 ಅಥವಾ 7 ಗಂಟೆವರೆಗೆ ಕಿಟಕಿ ಬಾಗಿಲು ತೆಗೆದಿರಿ, ತಂಗಾಳಿ ಒಳಗೆ ಬರಲಿ. 10. ಮನೆಯ ತಾರಸಿಗೆ ಬಿಳಿ ಬಣ್ಣದ ಬಣ್ಣ ಹಚ್ಚಿ. ಆ ಬಿಳಿ ಬಣ್ಣ ಪ್ರತಿಫಲನ ಮಾಡುತ್ತೆ, ಶಾಖ ಕಡಿಮೆ ಆಗುತ್ತೆ. 11. ಅಡುಗೆ ಮನೆ ಕಾರ್ಯನ ಬೆಳಗ್ಗೆ 10 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ. 12. ಫ್ಯಾನು AC ಕೊಂಡ್ಕೊಳ್ಳೋದಾದರೆ ದಯವಿಟ್ಟು ಪರಿಸರ ಪ್ರಿಯವಾದ ಮತ್ತು 3ರಿಂದ 5 ಸ್ಟಾರ್ ಮಾರ್ಕ್ ಇರುವಂಥ ಉಪಕರಣಗಳನ್ನು ಕೊಂಡ್ಕೊಳ್ಳಿ. ಕಡಿಮೆ ವಿದ್ಯುತ್ತನ್ನು ಬಳಸುತ್ತೆ ಮತ್ತು ಹೆಚ್ಚು ತಂಪನ್ನು ಕೊಡ್ತವೆ. 13. LED ಬಲ್ಬ್ಗಳನ್ನು ಮನೆಯಲ್ಲಿ ಬಳಸಿ, ಕಡಿಮೆ ಶಾಖವನ್ನು ನೀಡ್ತವೆ, ಹೆಚ್ಚಿನ ಬೆಳಕನ್ನು ನೀಡ್ತವೆ. 14. ಮನೆ ಒಳಗಡೆ ಮನಿ ಪ್ಲ್ಯಾಂಟ್ ಅಂಥವು ಅಥವಾ ಹೊರಗಡೆ ಇನ್ಯಾವ ಸಸ್ಯಗಳು ಬೆಳೆದ್ರೆ ಅವನ್ನು ದಯವಿಟ್ಟು ಬೆಳೆಸ್ಕೊಳ್ಳಿ. 15. ಸೋಲಾರ್ ಹೀಟರ್ ಹಾಕಿಸ್ಕೊಳ್ಳಿ ಮತ್ತು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದಕ್ಕೆ ಫೋಟೋವೋಲ್ಟಾಯಿಕ್ ಸೆಲ್ಸ್ ಇರ್ತಕ್ಕಂಥವನ್ನು ಹಾಕ್ಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಳ್ಳಿ. ಸಂತೋಷವಾಗಿ ಮನೆ ಒಳಗಡೆ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಭಾಳ ಮುಖ್ಯವಾಗಿ ಮಕ್ಕಳು ಮತ್ತು ವೃದ್ಧರನ್ನು ಮನೆಗೆ ಆಚೆ ಕೊಡಬೇಡಿ. ಪ್ರತಿನಿತ್ಯ ಹೆಚ್ಚು ನೀರನ್ನು ಕುಡಿಲಿಕ್ಕೆ ಹೇಳಿ. ನಮಸ್ಕಾರ.